ಜೋಶಿ ಸಾಹೇಬ್ರು ಏನು ಸರ್ ಅವ್ರು ಯಾವುದು ಇಂಥ ವಿಷಯಗಳೇ ಮಾತಾಡೋದು, ಬೇರೆ ಯಾವ ವಿಷಯನೇ ಇರೋದಿಲ್ಲ ಅವರಿಗೆ. ಬೇರೆ ಯಾವುದನ್ನ ವಿಷಯ ಕೇಳ್ತಿರ್ತಾವೆ ಏನ್ರಿ, ಬೇರೆ ಯಾವುದನ್ನ ವಿಷಯ ಅವ್ರನ್ನ ಕೇಳ್ತಾರ, ಒಂದ್ಸಲಿ ಬರ್ರಿ ಒಂದ್ಸಲ ಚರ್ಚೆ ಮಾಡ್ಬಿಡ ಅಂತ ಹೇಳ್ತಕ್ಕಂಥ. ಅದಕ್ಕೆ ಬರೋದು ಹಿಂಗೆ ಹೇಳೋದು ಹೋಗೋದು, ನೀವು ನಮ್ಮನ್ನು ಕೇಳ್ತೀರಿ, ಅವ್ರಿಗೇನು ಬೇರೆ ಪ್ರಶ್ನೆಗಳನ್ನ ಕೇಳಿ ನನಗೆ ಮಾಹಿತಿ ಇಲ್ಲ, ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಬಟ್ ನಮ್ಮ ಸರ್ಕಾರ ಆಗಿದ್ರೆ ನಾವು ಮಾತಾಡ್ತೀವಿ, ಅವ್ರ ಸರ್ಕಾರದ ಅವ್ರು ಮಾತಾಡಲಿ, ಅದಕ್ಕೆ ನಾನು ರಾಜಕೀಯವಾಗಿ ಯಾವ್ದು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಂಥ ವಿಷಯಗಳು ಭಾಳ ವಿಷಯಗಳು ಇದಾವಲ್ಲ, ಹೆಂಗೆ ಚರ್ಚೆ ಮಾಡೋದು. ಚೈನಾ 125 ಕಿಲೋಮೀಟರ್ ಒಳಗಡೆ ಬಂದದ್ದು, ಇದ್ರ ಬಗ್ಗೆ ಜೋಶಿ ಸಾಹೇಬ್ರು ಏನು ಮಾತಾಡ್ತಾರೆ? 2 ಪೋಸ್ಟಿಗೆ ಆಕ್ಯುಪೈ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಮಾತನಾಡ್ತಾರೆ? ಮಾತಾಡಲ್ವ ಇದ್ರ ಬಗ್ಗೆ? 125 ಕಿಲೋಮೀಟರ್ ಚೈನಾ ಈ ದೇಶದ ಒಳಗಡೆ ಬಂದಿದೆ, ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ? ಇದ್ರ ಬಗ್ಗೆ ಚರ್ಚೆಯಲ್ಲಿ ಸಾರ್ವಜನಿಕರಿಗೆ ಆಗೋದೇ ಬೇಡ, ಯುವಕರಿಗೆ ಗುರುತಾಗೋದೇ ಬೇಡ ಏನ್ರಿ? ಚೈನಾ ಈ ಕಳೆದ 10 ವರ್ಷದಲ್ಲಿ ಹೆಂಗೆ ಮುಂದೆ ಹೋಗಿದೆ, ಅದರ ಬಗ್ಗೆ ಎಲ್ಲ ಚರ್ಚೆ ಸಮರ್ಪಕವಾಗಿ ಆಗ್ಬೇಕಾ ಬೇಡ? ನಾವು ಬರೀ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ಹೋಲ್ಸ್ಕೊಂಡು ನೋಡೋದಾ ಏನ್ರಿ? ಭಾರತ ದೇಶ ಬರೀ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ಹೋಲ್ಕೊಂಡು ನಾವು ಹೋಗೋದಾ? ಬೇರೆ ಯಾವ ದೇಶಗಳು ಹೋಗ್ಬೇಕು? ಜಪಾನಿಗೆ ಹೋಲ್ಕೊಂಡು ಮಾಡಿ ನೋಡೋಣ, ಸೌತ್ ಕೊರಿಯಾಗೆ ಮಾಡೋಣ, ಚೈನಾಗೆ ಮಾಡೋಣ, ಜರ್ಮನಿಗೆ ಮಾಡೋಣ, ಫ್ರಾನ್ಸಿಗೆ ಮಾಡೋಣ, ಯಾವ ದೇಶಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕು? ನಾವು ಯಾವ ದೇಶಕ್ಕೆ ಹೋಲಿಕೆ ಮಾಡ್ಬೇಕು? ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಬಾರ್ದು, ಕೇಳಿದ್ರೆ ನೆಗೆದು ಬಿದ್ದು ಹೋಗ್ತಾರೆ. ರಾಹುಲ್ ಗಾಂಧಿ ಅಲ್ಲ, ಈಗ ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ. ಈಗ ಮೋದಿ ಅವ್ರಿಗೆ ಕಳೆದ 11 ವರ್ಷ ಏನು ಆಡಳಿತ ನಡೀತಾ ಇದೆ, ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಅದ್ರ ಬಗ್ಗೆ ಹೆಂಗೆ? ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಈ ಮಾತೇನಿದೆಯಲ್ಲ, ಇದು ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಅದು ಗೊತ್ತಿಲ್ಲ. ಇವತ್ತು ಅವರ ಆಶೀರ್ವಾದದಿಂದನೇ, ರಾಹುಲ್ ಗಾಂಧಿ ಅವರ ಸಹಮತದಿಂದನೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ. ಈಗ 11 ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಾರಾ? ರಾಹುಲ್ ಗಾಂಧಿ ಭಸ್ಮಾಸುರ ಅಂತ ಕಂಪೇರ್ ಮಾಡ್ತಾರೆ. ಅದೇ ರೀ, ಈಗ ಮತ್ತೆ ಮೋದಿ ಅವ್ರೇನಂತೆ? ಈಗ ನೀವು ಹೇಳ್ಬೇಕು, ನೀವು ಕೇಳ್ಬೇಕಲ್ಲ ಸರ್. ಆಯ್ತು, ರಾಹುಲ್ ಗಾಂಧಿ ಅದಾದ್ರೆ ನೀವೇನು 11 ವರ್ಷ ಅಧಿಕಾರದಲ್ಲಿ ಇದ್ದಿರಲ್ಲ, ಗಾಳಿಪಟ್ಟು ಹೋಗ್ಬಿಡುತ್ತಲ್ಲ, ಸಾಲಗಳು ತಲೆ ಮೇಲೆ ಏರ್ಕೊಂಡು ಕೂತ್ಕೊಂಡ್ರೆ, ಯುವಕರಿಗೆ ಕೆಲಸ ಇಲ್ಲ, ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೋಗಿಬಿಟ್ಟತ್ತೆ, ಮೇಕ್ ಇನ್ ಇಂಡಿಯಾ ಯಾರು ಮಾತಾಡೋರಲ್ಲ. ಆಮೇಲೆ ಮೊನ್ನೆ ತಾನೇ BSNL ಅವರು ಕಳೆದ 10 ವರ್ಷದಲ್ಲಿ ಜಿಯೋಗೆ ಒಂದು ಬಿಲ್ ಕೂಡ ರೇಸ್ ಮಾಡಕ್ಕೆ ಬಂದಿಲ್ಲ, ಇನ್ವಾಯ್ಸ್ ಕೂಡ ರೇಸ್ ಮಾಡಕ್ಕೆ ಆಗ್ತಾ ಇಲ್ಲ. 1700 ಕೋಟಿ BSNLಗೆ ಕೊಡಬೇಕು, ಯಾರು ಕೊಡಬೇಕು? ಜಿಯೋ ಕೊಡಬೇಕು. ಬಿಲ್ ರೇಸ್ ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ. ಮತ್ತು ಮೋದಿಯವರು ಎಲ್ಲ ದೊಡ್ಡದಾಗಿ ಮಾತನಾಡ್ತಿದ್ರು, ಭಾಷಣ ಮಾತನಾಡ್ತಿದ್ರು, ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಏನ್ರಿ, BSNLಗೆ ಬರ್ತಕ್ಕಂಥ ಸಾಲ ಅವ್ರೇನು ಲೀಸ್ ಕೊಡಬೇಕಾಗತ್ತೆ, ಎಲ್ಲೆಲ್ಲಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ಸುಮಾರು 1700 ಕೋಟಿ ಡ್ಯೂ ಇದ್ದಾರೆ. ಇದ್ರ ಬಗ್ಗೆ ಜೋಶಿ ಅವ್ರು ಮಾತನಾಡ್ತಾರೆ ಬಂದು. ನೀವನ್ನೆಲ್ಲ ಬರ್ಕೊಂಡು ಕೇಳ್ಬೇಕ್ರಿ ನೀವು ಅವ್ರು ಬಂದಾಗ. ಅದನ್ನೆಲ್ಲ ಆಮೇಲೆ ಮಾತಾಡಿ ಸರ್, ಭಸ್ಮಾಸುರ ಯಾರು, ಬಕಾಸುರ ಯಾರು, ಇವೆಲ್ಲ ಕತೆ ಮೊದಲಿಂದ ಕೇಳಿವಿ. ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ, ಇದು ಹೇಳಿದ್ಮೇಲೆ ಅದಕ್ಕೆ ಕೇಳ್ಬೇಕು ನೀವು. ಫಸ್ಟ್ ಒಂದು 4-5 ಪಟ್ಟಿ ಮಾಡ್ಕೊಂಬಿಡ್ರಿ, 4 ಪಾಯಿಂಟ್ಸು. ಅದನ್ನ ಕೇಳಿದ್ಮೇಲೆ ಅವ್ರು ಹೇಳೋಕೆ ಉತ್ತರ ಕೊಡ್ಬೇಕು. ಅಲ್ರಿ, ನಾವು ನನ್ನ ಬಗ್ಗೆ ಹೇಳ್ತಿಲ್ಲ ಅಲ್ರಿ, ಅಲ್ರಿ ನಾವು ಅದೇ ಹೇಳ್ತಿರೋದು. 2014ನಾಗೆ ಕೇಂದ್ರ ಸರ್ಕಾರದ ಇದ್ದಾಗ ಏನು ಬೆಲೆ ಏರಿಕೆ ಇತ್ತು, ಈಗ ಕೇಂದ್ರದ ಬೆಲೆ ಏರಿಕೆ ಏನಿದೆ ಅದ್ರ ಬಗ್ಗೆ ಕೇಳಿ. 2000 ಹಳೆ ಕಾಲದಲ್ಲಿ BJP ಸರ್ಕಾರ ಇದ್ದಾಗ ನಮ್ಮ ಬೆಲೆ ಏರಿಕೆ ಅದನ್ನ ಸಪ್ರೇಟ್ ಇಟ್ಕೊಂಡ್ಬಿಡ್ಬೇಕು, ಅವಾಗ ಗೊತ್ತಾಗುತ್ತೆ. ಆಯ್ತು ಸರ್, ನಾವು ಕರ್ನಾಟಕ ರಾಜ್ಯದ ಕೊಡುಗೆ ಕೇಳ್ತೀವಿ, ಕೇಂದ್ರದಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ, ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಬಂದ್ರಿ. ಯಾರು ಹೋರಾಟ ಮಾಡಿದ್ರು? ಅಬ್ಕಿ ಬಾರ್ ಮೋದಿ ಸರ್ಕಾರ, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ಯಾವುದು ನಿರ್ಭಯ ಆ್ಯಕ್ಟ್ ಆದಾಗ, ಏನು ನಿರ್ಭಯದ ಒಂದು ರೇಪ್ ಕೇಸ್ ಆದಾಗ ಇಡೀ ದೇಶ ಪ್ರಪಂಚ ಎಲ್ಲ ಕುದ್ದು ಬಿಡ್ತು. ಮೊನ್ನೆ UPನಲ್ಲಿ 22 ಹುಡುಗರು, ಒಂದು ಹುಡುಗಿಗೆ 19 ವರ್ಷದ ಹುಡುಗಿಗೆ ಸುಮಾರು 7 ದಿನ ಕಂಟಿನ್ಯೂಸ್ ರೇಪ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಇದರ ಬಗ್ಗೆ ಏನು ಮಾತಾಡೋದು ಬೇಡ. ಅದೆಲ್ಲಾಗಿದೆ? ಉತ್ತರ ಪ್ರದೇಶಕ್ಕೆ ಎಲ್ಲಾಗಿದೆ? ಯಾರ್ದದು ಕ್ಷೇತ್ರ? ಯಾರ ಕ್ಷೇತ್ರ? ಮೋದಿ ಸಾಹೇಬ್ರ ಕ್ಷೇತ್ರ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಲ್ರಿ. ನಮಗೆ ಇದು ಸೋಷಿಯಲ್ ಬೈಕಾಟ್ ಇದೆ, ಸೋಷಿಯಲ್ ಇಶ್ಯೂ ಇದೆ, ಅದ್ರ ಬಗ್ಗೆ ನಾವು ಎಲ್ಲರನ್ನ ಖಂಡಿಸೋಣ. ಆದರೆ ಯಾವ ವಿಚಾರಗಳು ಹೆಂಗೆ ತಗೊಳ್ತಾರೆ, ರಾಜಕೀಯವಾಗಿ ಹೆಂಗೆ ಬಳಸ್ಕೊಳ್ತಾರೆ ಏನ್ರಿ, ಇಂಥದ್ರ ಬಗ್ಗೆ ನೋಡ್ರಿ. ನಮಗೇನಿರ್ತಕ್ಕಂಥದ್ದು ಈ ದೇಶದಲ್ಲಿ ಫ್ರೀ ಇರಬೇಕು, ಎಲ್ಲ ವಿಷಯಗಳಲ್ಲಿ ಚರ್ಚೆ ಆಗಬೇಕು. ಯಾವ್ದು ಅವ್ರಿಗೆ ಅನುಕೂಲ ಆಗುತ್ತಾ ಅಷ್ಟೇ ಚರ್ಚೆಗಳು ಮಾತಾಡೋದು, ಹೋಗ್ಬಿಡೋದು ಹೆಂಗಿದೆ, ಎಲ್ಲಿವರೆಗೆ ಬರ್ತದೆ? ಈಗ UPನಲ್ಲಿ ಅಟ್ರಾಸಿಟಿ ಕೇಸ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ದಲಿತರ ಮೇಲೆ ಅಟ್ರಾಸಿಟೀಸ್ ಆಗಿದೆ ಗೊತ್ತಿದೆಯಾ? 15,000ಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸುಗಳಾಗಿದ್ದಾವೆ. ಸುಮಾರು MP ನಲ್ಲಿ 7,000ಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸುಗಳಾಗಿದ್ದಾವೆ. BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಇಷ್ಟು ಅಟ್ರಾಸಿಟಿ ಕೇಸುಗಳು ಜಾಸ್ತಿ ಆಗ್ತದೆ ದಲಿತರ ಮೇಲೆ? ದಲಿತರುಗಳು ಹಿಂದೂ ಅಲ್ವಾ? ಅವರು ದಲಿತರುಗಳು ಹಿಂದೂ ಅಲ್ವಾ? ಮತ್ತೆ ಯಾಕೆ ಅವ್ರ ಮೇಲೆ ಅತ್ಯಾಚಾರ ಯಾಕೆ ಆಗ್ತದೆ? ಜ್ಯೋತಿಬಾಯಿ ಫುಲೆ ಪಿಕ್ಚರ್ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಯಾಕೆ ಬಿಡಬಾರ್ದ ಪಿಕ್ಚರ್ ರಿಲೀಸ್ ಮಾಡಕ್ಕೆ? ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ?
ಇವೆಲ್ಲ ಸೋಷಿಯಲಿಸ್ಟ್ ಜನಕ್ಕೆ ಗುರ್ತಾಗಬೇಕು, ಯುವ ಜನತೆ ಗುರ್ತಾಗಬೇಕು. ಇದ್ರ ಬಗ್ಗೆ ಲಾರ್ಜರ್ ಫ್ರಂಟ್ ಅಲ್ಲಿ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಸರ್ ಈಗ ಧಾರವಾಡದಲ್ಲಿ ಜನಿವಾರದ ಮತ್ತೊಂದು ಧಾರವಾಡದಲ್ಲಿ ಒಂದು ಪ್ರಕರಣ ಆಗಿರೋದು. ಏನಾಗಿದೆ ಪ್ರಕರಣ? ಪರೀಕ್ಷೆ ಬರೆಯಕ್ಕೆ ಹೋದಾಗ ಜನಿವಾರ ತೆಗೆಸಿದ್ದು ಅಂದ್ರೆ ಮೊನ್ನೆ ಅಷ್ಟೇ ಅದೇ ರೀ, ಯಾರು ತೆಗೆಸಿದವ್ರು ಯಾರು? ಎಕ್ಸಾಮ್ ಅಧಿಕಾರಿಗಳು ಸಿಬ್ಬಂದಿಗಳು. ಅದೇ ಅಲ್ಲ ಕರೆಕ್ಟ್. ಅವನೇನು ಗೌರ್ಮೆಂಟ್ ನೌಕರರು ಅವನು? ಅಲ್ಲ ಕೇಳ್ತ ಗೌರ್ಮೆಂಟ್ ನೌಕರ ಪರೀಕ್ಷಾ ಅಲ್ಲ, ಗೌರ್ಮೆಂಟ್ ನೌಕರರು ಅವರು ಸಿಇಟಿ ಪರೀಕ್ಷೆ ಬರ್ಲಿಕ್ಕೆ ಅಲ್ಲ. ನಾನು ಕೇಳಿದ್ದು ಗೌರ್ಮೆಂಟ್ ನೌಕರಿ ಮಾಡೋನು ಅವನು? ಹೌದೌದು. ಗೌರ್ಮೆಂಟ್ ಎಂಪ್ಲಾಯ್ ಏನ್ರಿ ಅವನು? ಅಲ್ಲ ಯಾರು ತೆಗೆಸಿರೋ ಗೊತ್ತಿಲ್ಲ. ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ, ಆಯ್ತಾ. ಒಂದು ಈ ಸಾರ್ವಜನಿಕ ಇದ್ದಂತಂದ್ರೆ ಅವನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ ಅಂತ ಅಲ್ರಿ. ಈಗ ಪ್ರೈವೇಟ್ ಅಲ್ರಿ, ಪ್ರೈವೇಟ್ ಏನು ಗೌರ್ಮೆಂಟ್ ರೀ? ನೀವು ಅದನ್ನ ಕೇಳಕ್ ಬರಲ್ಲ, ಹೇಳಿದ ತಕ್ಷಣ ಬಡ 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 ಮಾತಾಡ್ಬಿಡ್ತೀರಿ. ಅದೇ ರೀ ಹೇಳ್ತಿರೋದು. ಅವ್ನು ಇಫ್ ಇಟ್ ಇಸ್ ಅ ಪ್ರೈವೇಟ್, ಹೌ ಕ್ಯಾನ್ ವಿ ಆಕ್ಟ್? ಡೆಫಿನೆಟ್ಲಿ ಇಫ್ ದಿಸ್ ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅವ್ನಿಗೆ ಏನು ಕ್ರಮ ತಗೊಳ್ತೀವಿ. ಪ್ರೈವೇಟ್ ಕಂಪ್ನಿಲಿ ಆಗಿರ್ತಕ್ಕಂಥದಕ್ಕೆ ಹೆಂಗ್ ನಾವೇನ್ ಮಾಡಕ್ಕಾಗ್ತತೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಒಂದು ಆಯ್ತು ರೀ, ತಪ್ಪಂತ ಹೇಳ್ದಲ್ಲ, ಚೆಕ್ ಮಾಡ್ತೀನಿ. ಸರ್ಕಾರ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಕೀತು ಮಾಡ್ಬೋದು. ಈ ತರ ಪ್ರೈವೇಟ್ ಮಾಡಿದ್ರೆ ಮತ್ತೆ ಅವ್ರು ಸಂಸ್ಥಾಪಕರು ಮೊದಲು ಹಿಡಿಬೇಕಲ್ಲ. ಯಾರ ಸಂಸ್ಥೆ ಅದು? ಸಂಸ್ಥೆ ಯಾರ್ದು? ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕು ನಾವು. ಸಂಸ್ಥೆ ನಡ್ಸೋರು ಯಾರು? ಸಂಸ್ಥೆ ನಡ್ಸೋರು ಯಾರು? ಮತ್ತೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಬೇಡ? ಫಸ್ಟ್ ಕೊಡೋಣ ಅಲ್ರಿ. ಈಗ ನಾನು ಕಂಪ್ಲೇಂಟ್ ಏನು ಲಿಖಿತ ರೂಪದಲ್ಲಿ ಬಂದ ನಾನು ಮಾಡ್ಬೋದು. ನೀವು ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ರೈಟಿಂಗ್ ಕೊಡ್ರಿ, ಅವ್ರ ಓನರ್ಗೂ ಕರೆಸ್ತೀನಿ. ರೀ ಸೋಷಿಯಲ್ ರೀ, ಅದು ಕಾಮನ್ ಸೆನ್ಸ್ ಇರ್ಬೇಕು. ಮಾರ್ಗಸೂಚಿ ಏನೈತೆ? ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಫ್ರಟರ್ನಿಟಿ ಅಂದ್ರೆ ಏನು? ಫ್ರಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡ್ಬೇಕಂತಕ್ಕಂಥದ್ದು. ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗ್ಬೇಕಂತಕ್ಕಂಥದ್ದು ಅಲ್ವಾ? ಅದಕ್ಕೆ ರೀ ಮನಸ್ಥಿತಿ ಸರಿ ಇಲ್ಲ. ಈಗ ಯಾರನ್ನ ಕಂಪ್ಲೇಂಟ್ ಕೊಟ್ರಿ ಏನ್ ಮಾಡ್ಬೇಕು? ಈಗ ನಾನು ಕಂಪ್ಲೇಂಟ್ ಕೊಟ್ರೆ ನಾನು ತಾನೇ ಚೆಕ್ ಮಾಡೋದು. ನೀವು ಹೇಳಿದಿರಿ, ಅದಕ್ಕೆ ಪ್ರತೀಕಾರ ಕೊಟ್ಟಿದ್ದೀನಿ. ಅವ್ರ ಓನರ್ ಯಾರು ಅವ್ರಿಗೆ ಕೂಡ ಕೇಳ್ಬೇಕಲ್ವಾ? ಈ ತರ ಯಾಕೆ ನಿಮ್ಮ ಎಂಪ್ಲಾಯ್ ಮಾಡ್ತಾನೆ ಅಂತ ಅವ್ರನ್ನೂ ಕೂಡ ಕೇಳಬೇಕು. ಸೊ ನನಗೆ ಯಾರನ್ನ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ನಾನು ಡೆಫಿನೆಟ್ಲಿ ಪತ್ತೆ ಹಚ್ತೇನೆ ರೀ. ಸರ್ ಈಗ ಧಾರವಾಡದಲ್ಲಿ ಜನಿವಾರದ ಮತ್ತೊಂದು ಧಾರವಾಡದಲ್ಲಿ ಒಂದು ಪ್ರಕರಣ ಆಗಿರೋದು. ಏನಾಗಿದೆ ಪ್ರಕರಣ? ಪರೀಕ್ಷೆ ಬರೆಯಕ್ಕೆ ಹೋದಾಗ ಜನಿವಾರ ತೆಗೆಸಿದ್ದು ಅಂದ್ರೆ ಮೊನ್ನೆ ಅಷ್ಟೇ ಅದೇ ರೀ, ಯಾರು ತೆಗೆಸಿದವ್ರು ಯಾರು? ಎಕ್ಸಾಮ್ ಅಧಿಕಾರಿಗಳು ಸಿಬ್ಬಂದಿಗಳು. ಅದೇ ಅಲ್ಲ ಕರೆಕ್ಟ್. ಅವನೇನು ಗೌರ್ಮೆಂಟ್ ನೌಕರರು ಅವನು? ಅಲ್ಲ ಕೇಳ್ತ ಗೌರ್ಮೆಂಟ್ ನೌಕರ ಪರೀಕ್ಷಾ ಅಲ್ಲ, ಗೌರ್ಮೆಂಟ್ ನೌಕರರು ಅವರು? ಸಿಇಟಿ ಪರೀಕ್ಷೆ ಬರ್ಲಿಕ್ಕೆ ಅಲ್ಲ, ನಾನು ಕೇಳಿದ್ದು ಗೌರ್ಮೆಂಟ್ ನೌಕರಿ ಮಾಡೋನು ಅವನು? ಹೌದೌದು. ಗೌರ್ಮೆಂಟ್ ಎಂಪ್ಲಾಯ್ ಏನ್ರಿ ಅವನು? ಅಲ್ಲ ಯಾರು ತೆಗೆಸಿರೋ ಗೊತ್ತಿಲ್ಲ. ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ, ಆಯ್ತಾ. ಒಂದು ಈ ಸಾರ್ವಜನಿಕ ಇದ್ದಂತಂದ್ರೆ ಅವನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ ಅಂತ ಅಲ್ರಿ. ಈಗ ಪ್ರೈವೇಟ್ ಅಲ್ರಿ, ಪ್ರೈವೇಟ್ ಏನು ಗೌರ್ಮೆಂಟ್ ರೀ? ನೀವು ಅದನ್ನ ಕೇಳಕ್ ಬರಲ್ಲ, ಹೇಳಿದ ತಕ್ಷಣ ಬಡ 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 ಮಾತಾಡ್ಬಿಡ್ತೀರಿ. ಅದೇ ರೀ ಹೇಳ್ತಿರೋದು. ಅವ್ನು ಇಫ್ ಇಟ್ ಇಸ್ ಅ ಪ್ರೈವೇಟ್, ಹೌ ಕ್ಯಾನ್ ವಿ ಆಕ್ಟ್? ಡೆಫಿನೆಟ್ಲಿ ಇಫ್ ದಿಸ್ ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅವ್ನಿಗೆ ಏನು ಕ್ರಮ ತಗೊಳ್ತೀವಿ. ಪ್ರೈವೇಟ್ ಕಂಪ್ನಿಲಿ ಆಗಿರ್ತಕ್ಕಂಥದಕ್ಕೆ ಹೆಂಗ್ ನಾವೇನ್ ಮಾಡಕ್ಕಾಗ್ತತೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಒಂದು ಆಯ್ತು ರೀ, ತಪ್ಪಂತ ಹೇಳ್ದಲ್ಲ, ಚೆಕ್ ಮಾಡ್ತೀನಿ. ಸರ್ಕಾರ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಕೀತು ಮಾಡ್ಬೋದು. ಈ ತರ ಪ್ರೈವೇಟ್ ಮಾಡಿದ್ರೆ ಮತ್ತೆ ಅವ್ರು ಸಂಸ್ಥಾಪಕರು ಮೊದಲು ಹಿಡಿಬೇಕಲ್ಲ. ಯಾರ ಸಂಸ್ಥೆ ಅದು? ಸಂಸ್ಥೆ ಯಾರ್ದು? ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕು ನಾವು. ಸಂಸ್ಥೆ ನಡ್ಸೋರು ಯಾರು? ಸಂಸ್ಥೆ ನಡ್ಸೋರು ಯಾರು? ಮತ್ತೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಬೇಡ? ಫಸ್ಟ್ ಕೊಡೋಣ ಅಲ್ರಿ. ಈಗ ನಾನು ಕಂಪ್ಲೇಂಟ್ ಏನು ಲಿಖಿತ ರೂಪದಲ್ಲಿ ಬಂದ ನಾನು ಮಾಡ್ಬೋದು. ನೀವು ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ರೈಟಿಂಗ್ ಕೊಡ್ರಿ, ಅವ್ರ ಓನರ್ಗೂ ಕರೆಸ್ತೀನಿ. ರೀ ಸೋಷಿಯಲ್ ರೀ, ಅದು ಕಾಮನ್ ಸೆನ್ಸ್ ಇರ್ಬೇಕು. ಮಾರ್ಗಸೂಚಿ ಏನೈತೆ? ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಫ್ರಟರ್ನಿಟಿ ಅಂದ್ರೆ ಏನು? ಫ್ರಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡ್ಬೇಕಂತಕ್ಕಂಥದ್ದು. ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗ್ಬೇಕಂತಕ್ಕಂಥದ್ದು ಅಲ್ವಾ? ಅದಕ್ಕೆ ರೀ ಜೋಶಿ ಸಾಹೇಬ್ರು ಏನು ಸರ್ ಅವ್ರು ಯಾವುದು ಇಂಥ ವಿಷಯಗಳೇ ಮಾತಾಡೋದು, ಬೇರೆ ಯಾವ ವಿಷಯನೇ ಇರೋದಿಲ್ಲ ಅವರಿಗೆ. ಬೇರೆ ಯಾವ್ದನ್ನ ವಿಷಯ ಕೇಳ್ತಿರ್ತಾವೆ ಏನ್ರಿ? ಬೇರೆ ಯಾವ್ದನ್ನ ವಿಷಯ ಅವ್ರನ್ನ ಕೇಳ್ತಾರ, ಒಂದ್ಸಲಿ ಬರ್ರಿ ಒಂದ್ಸಲ ಚರ್ಚೆ ಮಾಡ್ಬಿಡ ಅಂತ ಹೇಳ್ತಕ್ಕಂಥ. ಅದಕ್ಕೆ ಬರೋದು, ಹಿಂಗೆ ಹೇಳೋದು, ಹೋಗೋದು, ನೀವು ನಮ್ಮನ್ನು ಕೇಳ್ತೀರಿ. ಅವ್ರಿಗೇನು ಬೇರೆ ಪ್ರಶ್ನೆಗಳು ನೀವು ಕೇಳಿ ನನಗೆ ಮಾಹಿತಿ ಇಲ್ಲ, ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಬಟ್ ನಮ್ಮ ಸರ್ಕಾರ ಆಗಿದ್ರೆ ನಾವು ಮಾತಾಡ್ತೀವಿ, ಅವ್ರ ಸರ್ಕಾರದ ಅವ್ರು ಮಾತಾಡಲಿ. ಅದಕ್ಕೆ ನಾನು ರಾಜಕೀಯವಾಗಿ ಯಾವ್ದು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಬಟ್ ಇಂಥ ವಿಷಯಗಳು ಭಾಳ ವಿಷಯಗಳು ಇದಾವಲ್ಲ, ಹಿಂಗೆ ಚರ್ಚೆ ಮಾಡೋದು. ಚೈನಾ 125 ಕಿಲೋಮೀಟರ್ ಒಳಗಡೆ ಬಂದದ್ದು. ಇದ್ರ ಬಗ್ಗೆ ಜೋಶಿ ಸಾಹೇಬ್ರು ಏನು ಮಾತಾಡ್ತಾರೆ? 2 ಪೋಸ್ಟಿಗೆ ಆಕ್ಯುಪೈ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಮಾತನಾಡ್ತಾರೆ? ಮಾತಾಡಲ್ವ ಇದ್ರ ಬಗ್ಗೆ? 125 ಕಿಲೋಮೀಟರ್ ಚೈನಾ ಈ ದೇಶದ ಒಳಗಡೆ ಬಂದಿದೆ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ? ಇದ್ರ ಬಗ್ಗೆ ಚರ್ಚೆಯಲ್ಲಿ ಸಾರ್ವಜನಿಕರಿಗೆ ಆಗೋದೇ ಬೇಡ? ಯುವಕರಿಗೆ ಗುರುತಾಗೋದೇ ಬೇಡ ಏನ್ರಿ? ಚೈನಾ ಈ ಕಳೆದ 10 ವರ್ಷದಲ್ಲಿ ಹೆಂಗೆ ಮುಂದೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಸಮರ್ಪಕವಾಗಿ ಆಗ್ಬೇಕಾ ಬೇಡ?
ನಾವು ಬರೀ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ಹೋಲ್ಸ್ಕೊಂಡು ನೋಡೋದ ಏನ್ರಿ? ಭಾರತ ದೇಶ ಬರೀ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ನೋಡ್ಕೊಂಡು ಹೋಲ್ಕೊಂಡು ಹೋಗೋದ? ಬೇರೆ ಯಾವ ದೇಶಗಳು ಹೋಗ್ಬೇಕು? ಜಪಾನಿಗೆ ಹೋಲ್ಕೊಂಡು ಮಾಡಿ ನೋಡೋಣ, ಸೌತ್ ಕೊರಿಯಾಗೆ ಮಾಡೋಣ, ಚೈನಾಗೆ ಮಾಡೋಣ, ಜರ್ಮನಿಗೆ ಮಾಡೋಣ, ಫ್ರಾನ್ಸಿಗೆ ಮಾಡೋಣ, ಯಾವ ದೇಶಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕು ನಾವು? ಯಾವ ದೇಶಕ್ಕೆ ಹೋಲಿಕೆ ಮಾಡ್ಬೇಕು? ನಿನ್ನೆ ಜೋಶಿ ಅವರು ಮಾತು ಹೇಳಿದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಬಾರ್ದು, ಕೇಳಿದ್ರೆ ನೆಗೆದು ಬಿದ್ದು ಹೋಗ್ತಾರೆ. ರಾಹುಲ್ ಗಾಂಧಿ ಅಲ್ಲ, ಈಗ ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ. ಈಗ ಮೋದಿ ಅವ್ರಿಗೆ ಕಳೆದ 11 ವರ್ಷ ಏನು ಆಡಳಿತ ನಡೀತಾ ಇದೆ, ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಅದ್ರ ಬಗ್ಗೆ ಹೆಂಗೆ? ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಈ ಮಾತೇನಿದೆಯಲ್ಲ, ಇದು ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ. ಇವತ್ತು ಅವರ ಆಶೀರ್ವಾದದಿಂದನೇ, ರಾಹುಲ್ ಗಾಂಧಿ ಅವರ ಸಹಮತದಿಂದನೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ. ಈಗ 11 ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಾರಾ? ರಾಹುಲ್ ಗಾಂಧಿ ಭಸ್ಮಾಸುರ ಅಂತ ಕಂಪೇರ್ ಮಾಡ್ತಾರೆ. ಅದೇ ರೀ, ಈಗ ಮತ್ತೆ ಮೋದಿ ಅವ್ರೇನಂತೆ? ಈಗ ನೀವು ಹೇಳ್ಬೇಕು, ನೀವು ಕೇಳ್ಬೇಕಲ್ಲ ಸರ್. ಆಯ್ತು, ರಾಹುಲ್ ಗಾಂಧಿ ಅದಾದ್ರೆ ನೀವೇನು 11 ವರ್ಷ ಅಧಿಕಾರದಲ್ಲಿ ಇದ್ದಿರಲ್ಲ, ಗಾಳಿಪಟ್ಟು ಹೋಗ್ಬಿಡುತ್ತಲ್ಲ, ಸಾಲಗಳು ತಲೆ ಮೇಲೆ ಏರ್ಕೊಂಡು ಕೂತ್ಕೊಂಡ್ರೆ, ಯುವಕರಿಗೆ ಕೆಲಸ ಇಲ್ಲ, ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೋಗಿಬಿಟ್ಟತ್ತೆ, ಮೇಕ್ ಇನ್ ಇಂಡಿಯಾ ಯಾರು ಮಾತಾಡೋರಿಲ್ಲ. ಆಮೇಲೆ ಮೊನ್ನೆ ತಾನೇ BSNL ಅವರು ಕಳೆದ 10 ವರ್ಷದಲ್ಲಿ ಜಿಯೋಗೆ ಒಂದು ಬಿಲ್ ಕೂಡ ರೇಸ್ ಮಾಡಕ್ಕೆ ಬಂದಿಲ್ಲ, ಇನ್ವಾಯ್ಸ್ ಕೂಡ ರೇಸ್ ಮಾಡಕ್ಕೆ ಆಗ್ತಾ ಇಲ್ಲ. 1700 ಕೋಟಿ BSNLಗೆ ಕೊಡಬೇಕು, ಯಾರು ಕೊಡಬೇಕು? ಜಿಯೋ ಕೊಡಬೇಕು. ಬಿಲ್ ರೇಸ್ ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ. ಮತ್ತು ಮೋದಿಯವರು ಎಲ್ಲ ದೊಡ್ಡದಾಗಿ ಮಾತನಾಡ್ತಿದ್ರು, ಭಾಷಣ ಮಾತನಾಡ್ತಿದ್ರು, ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಏನ್ರಿ? BSNLಗೆ ಬರ್ತಕ್ಕಂಥ ಸಾಲ ಅವ್ರೇನು ಲೀಸ್ ಕೊಡಬೇಕಾಗತ್ತೆ, ಎಲ್ಲೆಲ್ಲಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ಸುಮಾರು 1700 ಕೋಟಿ ಡ್ಯೂ ಇದ್ದಾರೆ. ಇದ್ರ ಬಗ್ಗೆ ಜೋಶಿ ಅವ್ರು ಮಾತನಾಡ್ತಾರೆ ಬಂದು? ನೀವನ್ನೆಲ್ಲ ಬರ್ಕೊಂಡು ಕೇಳ್ಬೇಕ್ರಿ. ನೀವು ಅವ್ರು ಬಂದಾಗ ಅದನ್ನೆಲ್ಲ ಆಮೇಲೆ ಮಾತಾಡಿ ಸರ್, ಭಸ್ಮಾಸುರ ಯಾರು, ಬಕಾಸುರ ಯಾರು, ಇವೆಲ್ಲ ಕತೆ ಮೊದಲಿಂದ ಕೇಳಿವಿ. ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ, ಇದು ಹೇಳಿದ್ಮೇಲೆ ಅದಕ್ಕೆ ಕೇಳ್ಬೇಕು. ನೀವು ಫಸ್ಟ್ ಒಂದು 4-5 ಪಟ್ಟಿ ಮಾಡ್ಕೊಂಬಿಡ್ರಿ, 4 ಪಾಯಿಂಟ್ಸು. ಅದನ್ನ ಕೇಳಿದ್ಮೇಲೆ ಅವ್ರು ಹೇಳಕ್ ಉತ್ತರ ಕೊಡ್ಬೇಕು. ಅಲ್ರಿ, ನಾವ್ ನನ್ನ ಬಗ್ಗೆ ಹೇಳ್ತಿಲ್ಲ ಅಲ್ರಿ. ಅಲ್ರಿ, ನಾವ್ ಅದೇ ಹೇಳ್ತಿರೋದು, 2014 ಕೇಂದ್ರ ಸರ್ಕಾರದ ಇದ್ದಾಗ ಏನ್ ಬೆಲೆ ಏರಿಕೆ ಇತ್ತು, ಈಗ ಕೇಂದ್ರದ ಬೆಲೆ ಏರಿಕೆ ಅನ್ನೋದು ಅದ್ರ ಬಗ್ಗೆ ಕೇಳಿ. 2000 ಹಳೆ ಕಾಲದಲ್ಲಿ BJP ಸರ್ಕಾರ ಇದ್ದಾಗ ನಮ್ಮ ಬೆಲೆ ಏರಿಕೆ ಅದನ್ನ ಸಪರೇಟ್ ಇಟ್ಕೊಂಡ್ಬಿಡ್ಬೇಕು, ಅವಾಗ ಗೊತ್ತಾಗುತ್ತೆ. ಆಯ್ತು ಸರ್, ನಾವು ಕರ್ನಾಟಕ ರಾಜ್ಯದ ಕೊಡುಗೆ ಕೇಳ್ತೀವಿ, ಕೇಂದ್ರದಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ, ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಬಂದ್ರಿ. ಯಾರು ಹೋರಾಟ ಮಾಡಿದ್ರು? ಅಬ್ಕಿ ಬಾರ್ ಮೋದಿ ಸರ್ಕಾರ, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ಯಾವ್ದು ನಿರ್ಭಯ ಆಕ್ಟ್ ಆದಾಗ, ಏನು ನಿರ್ಭಯದ ಒಂದು ರೇಪ್ ಕೇಸ್ ಆದಾಗ ಇಡೀ ದೇಶ ಪ್ರಪಂಚ ಎಲ್ಲ ಕುದ್ದು ಬಿಡ್ತು. ಮೊನ್ನೆ UPನಲ್ಲಿ 22 ಹುಡುಗರು, ಒಂದು ಹುಡುಗಿಗೆ 19 ವರ್ಷದ ಹುಡುಗಿಗೆ ಸುಮಾರು 7 ದಿನ ಕಂಟಿನ್ಯೂಸ್ ರೇಪ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಇದರ ಬಗ್ಗೆ ಏನು ಮಾತಾಡೋದು ಬೇಡ. ಅದೆಲ್ಲಾಗಿದೆ? ಉತ್ತರ ಪ್ರದೇಶಕ್ಕೆ ಎಲ್ಲಾಗಿದೆ? ಯಾರ್ದದು ಕ್ಷೇತ್ರ? ಯಾರ ಕ್ಷೇತ್ರ? ಮೋದಿ ಸಾಹೇಬ್ರ ಕ್ಷೇತ್ರ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಲ್ರಿ. ನಮಗೆ ಇದು ಸೋಷಿಯಲ್ ಬೈಕಾಟ್ ಇದೆ, ಸೋಷಿಯಲ್ ಇಶ್ಯೂ ಇದೆ, ಅದ್ರ ಬಗ್ಗೆ ನಾವು ಎಲ್ಲರನ್ನ ಖಂಡಿಸೋಣ. ಆದರೆ ಯಾವ ವಿಚಾರಗಳು ಹೆಂಗೆ ತಗೊಳ್ತಾರೆ, ರಾಜಕೀಯವಾಗಿ ಹೆಂಗೆ ಬಳಸ್ಕೊಳ್ತಾರೆ ಏನ್ರಿ, ಇಂಥದ್ರ ಬಗ್ಗೆ ನೋಡ್ರಿ. ನಮಗೇನಿರ್ತಕ್ಕಂಥದ್ದು, ಈ ದೇಶದಲ್ಲಿ ಫ್ರೀ ಇರಬೇಕು, ಎಲ್ಲ ವಿಷಯಗಳಲ್ಲಿ ಚರ್ಚೆ ಆಗಬೇಕು. ಯಾವ್ದು ಅವ್ರಿಗೆ ಅನುಕೂಲ ಆಗುತ್ತಾ ಅಷ್ಟೇ ಚರ್ಚೆಗಳು ಮಾತಾಡೋದು, ಹೋಗ್ಬಿಡೋದು ಹೆಂಗಿದೆ, ಎಲ್ಲಿವರೆಗೆ ಬರ್ತದೆ? ಈಗ UPನಲ್ಲಿ ಅಟ್ರಾಸಿಟಿ ಕೇಸ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ದಲಿತರ ಮೇಲೆ ಅಟ್ರಾಸಿಟೀಸ್ ಆಗಿದೆ ಗೊತ್ತಿದೆಯಾ? 15,000ಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸುಗಳಾಗಿದ್ದಾವೆ. ಸುಮಾರು MPನಲ್ಲಿ 7,000ಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸುಗಳಾಗಿದ್ದಾವೆ. BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಇಷ್ಟು ಅಟ್ರಾಸಿಟಿ ಕೇಸುಗಳು ಜಾಸ್ತಿ ಆಗ್ತದೆ ದಲಿತರ ಮೇಲೆ? ದಲಿತರುಗಳು ಹಿಂದೂ ಅಲ್ವಾ? ಅವರು ದಲಿತರುಗಳು ಹಿಂದೂ ಅಲ್ವಾ? ಮತ್ತೆ ಯಾಕೆ ಅವ್ರ ಮೇಲೆ ಅತ್ಯಾಚಾರ ಯಾಕೆ ಆಗ್ತದೆ? ಜ್ಯೋತಿಬಾಯಿ ಫುಲೆ ಪಿಕ್ಚರ್ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಯಾಕೆ ಬಿಡಬಾರ್ದ ಪಿಕ್ಚರ್ ರಿಲೀಸ್ ಮಾಡಕ್ಕೆ? ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಇವೆಲ್ಲ ಸೋಷಿಯಲಿಸ್ಟ್ ಜನಕ್ಕೆ ಗುರ್ತಾಗಬೇಕು, ಯುವ ಜನತೆ ಗುರ್ತಾಗಬೇಕು. ಇದ್ರ ಬಗ್ಗೆ ಲಾರ್ಜರ್ ಫ್ರಂಟ್ ಅಲ್ಲಿ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಸರ್, ಈಗ ಧಾರವಾಡದಲ್ಲಿ ಜನಿವಾರದ ಮತ್ತೊಂದು ಧಾರವಾಡದಲ್ಲಿ ಒಂದು ಪ್ರಕರಣ ಆಗಿದೆ. ಏನಾಗಿದೆ ಪ್ರಕರಣ? ಪರೀಕ್ಷೆ ಬರೆಯಕ್ಕೆ ಹೋದಾಗ ಜನಿವಾರ ತೆಗೆಸಿದ್ದು ಅಂದ್ರೆ ಮೊನ್ನೆಷ್ಟೇ ಅದೇ ರೀ, ಯಾರು ತೆಗೆಸಿದವ್ರು? ಯಾರು? ಎಕ್ಸಾಮ್ ಅಧಿಕಾರಿಗಳು, ಸಿಬ್ಬಂದಿಗಳು. ಅದೇ ಅಲ್ಲ, ಕರೆಕ್ಟ್. ಅವನೇನು ಗೌರ್ಮೆಂಟ್ ನೌಕರರು? ಅಲ್ಲ, ಕೇಳ್ತ ಗೌರ್ಮೆಂಟ್ ನೌಕರ ಅಲ್ಲ, ಗೌರ್ಮೆಂಟ್ ನೌಕರರು ಅವರು. ಪರೀಕ್ಷೆ ಬರ್ಲಿಕ್ಕೆ ಅಲ್ಲ, ನಾನು ಕೇಳಿದ್ದು ಗೌರ್ಮೆಂಟ್ ನೌಕರಿ ಮಾಡೋನು ಅವನು. ಗೌರ್ಮೆಂಟ್ ಎಂಪ್ಲಾಯ್ ಏನ್ರಿ ಅವನು? ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ, ಆಯ್ತಾ? ಒಂದು ಈ ಸಾರ್ವಜನಿಕ ಇದ್ದಂತಂದ್ರೆ ಅವನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ ಅಂತ ಅಲ್ರಿ. ಈಗ ಪ್ರೈವೇಟ್ ಅಲ್ರಿ, ಪ್ರೈವೇಟ್ ಏನು ಗೌರ್ಮೆಂಟ್ ರೀ? ನೀವು ಅದನ್ನ ಕೇಳಕ್ ಬರಲ್ಲ, ಹೇಳಿದ ತಕ್ಷಣ ಬಡ ಮಾತಾಡ್ಬಿಡ್ತೀರಿ. ಅದೇ ರೀ ಹೇಳ್ತಿರೋದು. ಅವ್ನು ಇಫ್ ಇಟ್ ಇಸ್ ಅ ಪ್ರೈವೇಟ್, ಹೌ ಕ್ಯಾನ್ ವಿ ಆಕ್ಟ್? ಡೆಫಿನೆಟ್ಲಿ ಇಫ್ ದಿಸ್ ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅವ್ನಿಗೆ ಏನು ಕ್ರಮ ತಗೋಳ್ತೀವಿ. ಪ್ರೈವೇಟ್ ಕಂಪ್ನಿಗಳು ಆಗಿರ್ತಕ್ಕಂಥದಕ್ಕೆ ಹೆಂಗ್ ನಾವೇನ್ ಮಾಡಕ್ಕಾಗ್ತದೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಒಂದು. ಆಯ್ತು ರೀ, ತಪ್ಪಂತ ಹೇಳ್ದಲ್ಲ.
ಚೆಕ್ ಮಾಡ್ತೀನಿ. ಸರ್ಕಾರ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಕೀತು ಮಾಡ್ಬೋದು. ಈ ಥರ ಪ್ರೈವೇಟ್ ಮಾಡಿದರೆ ಮತ್ತು ಅವ್ರು ಸಂಸ್ಥಾಪಕರು ಮೊದಲು ಹಿಡಿಬೇಕಲ್ಲ. ಯಾರ ಸಂಸ್ಥೆ ಅದು? ಸಂಸ್ಥೆ ಯಾರ್ದು? ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕು ನಾವು. ಸಂಸ್ಥೆ ನಡೆಸೋರು ಯಾರು? ಸಂಸ್ಥೆ ನಡೆಸೋರು ಯಾರು? ಮತ್ತು ಅವ್ರಿಗೆ ನೋಟಿಸ್ ಕೊಡ್ಬೇಕು ಬೇಡ ಫಸ್ಟ್ ಕೊಡೋಣ ಅಂತ ಅಲ್ರಿ. ಈಗ ನಾನು ಕಂಪ್ಲೇಂಟ್ ಏನು ಲಿಖಿತ ರೂಪದಲ್ಲಿ ಬಂದ ನಾನು ಮಾಡ್ಬೋದು. ನೀವು ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ರೈಟಿಂಗ್ ಕೊಡ್ರಿ, ಅವ್ರ ಓನರ್ಗೂ ಕರೆಸ್ತೀನಿ. ಅಲ್ಲ, ಒಂದು ಮಾರ್ಗಸೂಚಿಗಳು ಏನಾದ್ರು ಮಾಡುವ, ಅದಕ್ಕೆ ಈ ತರದ ಘಟನೆ ರಿಪೀಟ್ ಆಗಲ್ಲ ರೀ ಸೋಷಿಯಲ್ ರೀ, ಅದು ಕಾಮನ್ ಸೆನ್ಸ್ ಇರ್ಬೇಕು. ಮಾರ್ಗಸೂಚಿ ಏನೈತೆ? ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಫ್ರಟರ್ನಿಟಿ ಅಂದ್ರೆ ಏನು? ಫ್ರಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡ್ಬೇಕಂತಕ್ಕಂಥದ್ದು, ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗ್ಬೇಕಂತಕ್ಕಂಥದ್ದು ಅಲ್ವಾ? ಬಟ್ ಆದ್ರೂ ಆಗ್ತಾ ಇದೆ ಅದಕ್ಕೆ ರೀ ಮನಸ್ಥಿತಿ ಸರಿ ಇಲ್ಲ. ಈಗ ಯಾರನ್ನ ಕಂಪ್ಲೇಂಟ್ ಕೊಟ್ರಿ ಏನ್ ಮಾಡ್ಬೇಕು? ಈಗ ನಾನು ಕಂಪ್ಲೇಂಟ್ ಕೊಟ್ರೆ ನಾನು ತಾನೇ ಚೆಕ್ ಮಾಡೋದು. ನೀವು ಹೇಳಿದಿರಿ, ಅದಕ್ಕೆ ಪ್ರತೀಕ ಕೊಟ್ಟಿದ್ದೀನಿ. ಅವ್ರ ಓನರ್ ಯಾರು ಅವ್ರಿಗೆ ಕೂಡ ಕೇಳ್ಬೇಕಲ್ವಾ? ಈ ಥರ ಯಾಕೆ ನಿಮ್ಮ ಎಂಪ್ಲಾಯ್ ಮಾಡ್ತಾನೆ ಅಂತ ಅವ್ರನ್ನೂ ಕೂಡ ಕೇಳಬೇಕು. ಸೊ ನನಗೆ ಯಾರನ್ನ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನಾನು ಡೆಫಿನೆಟ್ಲಿ ಪತ್ತೆ ಹಚ್ತೇನೆ ರೀ. ಸರ್, ಈಗ ಧಾರವಾಡದಲ್ಲಿ ಜನಿವಾರದ ಮತ್ತೊಂದು ಧಾರವಾಡದಲ್ಲಿ ಒಂದು ಪ್ರಕರಣ ಆಗಿದೆ. ಏನಾಗಿದೆ ಪ್ರಕರಣ? ಪರೀಕ್ಷೆ ಬರೆಯಕ್ಕೆ ಹೋದಾಗ ಜನಿವಾರ ತೆಗೆಸಿದ್ದೆ ಅಂದ್ರೆ ಮೊನ್ನೆ ಅಷ್ಟೇ ಅದೇ ರೀ, ಯಾರು ತೆಗೆಸಿದವ್ರು? ಯಾರು? ಎಕ್ಸಾಮ್ ಅಧಿಕಾರಿಗಳು, ಸಿಬ್ಬಂದಿಗಳು. ಅದೇ ಅಲ್ಲ, ಕರೆಕ್ಟ್. ಅವನೇನು ಗೌರ್ಮೆಂಟ್ ನೌಕರರು ಅವನು? ಅಲ್ಲ, ಕೇಳ್ತು ಗೌರ್ಮೆಂಟ್ ನೌಕರ ಪರೀಕ್ಷಾ ಅಲ್ಲ, ಗೌರ್ಮೆಂಟ್ ನೌಕರರು ಅವರು ಸಿಇಟಿ ಪರೀಕ್ಷೆ ಬರ್ಲಿಕ್ಕೆ ಅಲ್ಲ. ನಾನು ಕೇಳಿದ್ದು ಗೌರ್ಮೆಂಟ್ ನೌಕರಿ ಮಾಡೋನು ಅವನು? ಹೌದೌದು. ಗೌರ್ಮೆಂಟ್ ಎಂಪ್ಲಾಯ್ ಏನ್ರಿ ಅವನು? ಅಲ್ಲ, ಯಾರು ಪರೀಕ್ಷೆ ಗೊತ್ತಿಲ್ಲ. ಅಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ ಆಯ್ತಾ. ಒಂದು ಈ ಸಾರ್ವಜನಿಕ ಇದ್ದಂತಂದ್ರೆ ಅವನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ ಅಂತ ಅಲ್ಲಿ ಸಿಬ್ಬಂದಿ ಅಲ್ರಿ. ಈಗ ಪ್ರೈವೇಟ್ ಅಲ್ರಿ, ಪ್ರೈವೇಟಾ ಏನು ಗೌರ್ಮೆಂಟ್ ರೀ? ನೀವು ಅದನ್ನ ಕೇಳಕ್ ಬರಲ್ಲ. ಹೇಳಿದ ತಕ್ಷಣ ಬಡ ಮಾತಾಡ್ಬಿಡ್ತೀರಿ. ಅಲ್ಲ, ಧಾರವಾಡದಲ್ಲಿ ಘಟನೆ ಆಗಿದೆ. ಅದೇ ರೀ ಹೇಳ್ತಿರೋದು. ಅವ್ನು ಇಫ್ ಇಟ್ ಇಸ್ ಅ ಪ್ರೈವೇಟ್, ಹೌ ಕ್ಯಾನ್ ವಿ ಆಕ್ಟ್? ಡೆಫಿನೆಟ್ಲಿ ಇಫ್ ದಿಸ್ ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅವ್ನಿಗೆ ಏನು ಕ್ರಮ ತಗೊಳ್ತೀವಿ. ಪ್ರೈವೇಟ್ ಕಂಪ್ನಿಲಿ ಆಗಿರ್ತಕ್ಕಂಥದಕ್ಕೆ ಈಗ ನಾವೇನ್ ಮಾಡಕ್ಕಾಗ್ತದೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಒಂದು ಆಯ್ತು ರೀ, ತಪ್ಪಂತ ಹೇಳಿದ್ನಲ್ಲ, ಚೆಕ್ ಮಾಡ್ತೀನಿ. ಸರ್ಕಾರ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಕೀತು ಮಾಡ್ಬೋದು. ಈ ಥರ ಪ್ರೈವೇಟ್ ಮಾಡಿದ್ರೆ ಮತ್ತು ಅವ್ರು ಸಂಸ್ಥಾಪಕರು ಮೊದಲು ಹಿಡಿಬೇಕಲ್ಲ. ಯಾರ ಸಂಸ್ಥೆ ಅದು? ಸಂಸ್ಥೆ ಯಾರ್ದು? ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕು ನಾವು. ಸಂಸ್ಥೆ ನಡೆಸೋರು ಯಾರು? ಸಂಸ್ಥೆ ನಡೆಸೋರು ಯಾರು? ಮತ್ತು ಅವ್ರಿಗೆ ನೋಟಿಸ್ ಕೊಡ್ಬೇಕು ಬೇಡ ಫಸ್ಟ್ ಕೊಡೋಣ ಅಂತ ಅಲ್ರಿ. ಈಗ ನಾನು ಕಂಪ್ಲೇಂಟ್ ಏನು ಲಿಖಿತ ರೂಪದಲ್ಲಿ ಬಂದ ನಾನು ಮಾಡ್ಬೋದು. ನೀವು ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ರೈಟಿಂಗ್ ಕೊಡ್ರಿ, ಅವ್ರ ಓನರ್ಗೂ ಕರೆಸ್ತೀನಿ. ಅಲ್ಲ, ಒಂದು ಮಾರ್ಗಸೂಚಿಗಳು ಏನಾದ್ರು ಮಾಡುವ, ಅದಕ್ಕೆ ಈ ತರದ ಘಟನೆ ರಿಪೀಟ್ ಆಗಲ್ಲ ರೀ ಸೋಷಿಯಲ್ ರೀ, ಅದು ಕಾಮನ್ ಸೆನ್ಸ್ ಇರ್ಬೇಕು. ಮಾರ್ಗಸೂಚಿ ಏನೈತೆ? ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಫ್ರಟರ್ನಿಟಿ ಅಂದ್ರೆ ಏನು? ಫ್ರಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡ್ಬೇಕಂತಕ್ಕಂಥದ್ದು, ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗ್ಬೇಕಂತಕ್ಕಂಥದ್ದು ಅಲ್ವಾ? ಬಟ್ ಆದ್ರೂ ಆಗ್ತಾ ಇದೆ ಅದಕ್ಕೆ ರೀ ಮನಸ್ಥಿತಿ ಸರಿ ಇಲ್ಲ. ಈಗ ಯಾರನ್ನ ಕಂಪ್ಲೇಂಟ್ ಕೊಟ್ರಿ ಏನ್ ಮಾಡ್ಬೇಕು? ಈಗ ನಾನು ಕಂಪ್ಲೇಂಟ್ ಕೊಟ್ರೆ ನಾನು ತಾನೇ ಚೆಕ್ ಮಾಡೋದು. ನೀವು ಹೇಳಿದಿರಿ, ಅದಕ್ಕೆ ಪ್ರತೀಕ ಕೊಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.